ಹಿಂದಿನ ವಿಡಿಯೋ ಸೆಷನ್ನಲ್ಲಿ ನಾವು IC74LS194ನ ಪಿನ್ ವಿವರಗಳು ಕುರಿತು ಚರ್ಚಿಸಿದ್ದೇವೆ ಮತ್ತು ನೀಡಿರುವ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಬೈಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ಅನ್ನು ನಿರ್ಮಿಸಿದ್ದೇವೆ. ಇದರ ಮುಂದುವರಿಕೆಯಾಗಿ ಇಂದಿನ ಅಧಿವೇಶನದಲ್ಲಿ ನಾವು IC74LS194 ಅನ್ನು ಬಳಸಿಕೊಂಡು ಬೈಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ಅನ್ನು ಪರೀಕ್ಷಿಸಲಿದ್ದೇವೆ. IC74LS194 ಅನ್ನು ಬಳಸಿಕೊಂಡು ಬೈಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ಎಡ ಶಿಫ್ಟಿಂಗ್ ಕಾರ್ಯಾಚರಣೆಯ ನಿರ್ಮಾಣ ಮತ್ತು ಪರೀಕ್ಷೆ. +5V ಪವರ್ ಸಪ್ಲೈ ಆನ್ ಮಾಡಿ. ಎಡಕ್ಕೆ ಬದಲಾಯಿಸುವ ಸ್ಥಾನಕ್ಕಾಗಿ ಟ್ರೂತ್ ಟೇಬಲ್ ತೋರಿಸಿರುವಂತೆ ಇನ್ಪುಟ್ ಟಾಗಲ್ ಸ್ವಿಚ್ಗಳನ್ನು ಹೊಂದಿಸಿ. D0 1, D1 1, D2 1, D3 1, SR 0, SL 1, S0 0, S1 1, MR 1. ಈಗ ಮೋಡ್ ಆಯ್ಕೆ. ಇನ್ಪುಟ್ H0 ಅನ್ನು ಲಾಜಿಕ್ 1ಗೆ ಹೊಂದಿಸಿ ಮತ್ತು ನೀಡಿರುವ ಡೇಟಾ ಇನ್ಪುಟ್ಗಳ ಪ್ರಕಾರ Q01, Q11, Q2 1, Q3 1 ಔಟ್ಪುಟ್ಗಳನ್ನು ಪಡೆಯಲು ಗಡಿಯಾರದ ಪಲ್ಸನ್ನು ಅನ್ವಯಿಸಿ. D0 1, D1 1, D2 1, D3 1. ಮೋಡ್ ಆಯ್ಕೆ. ಇನ್ಪುಟ್ H0 ಅನ್ನು ಲಾಜಿಕ್ 0ಗೆ ಹೊಂದಿಸಿ. ಗಡಿಯಾರದ ಪಲ್ಸನ್ನು ಅನ್ವಯಿಸಿ ಮತ್ತು ಟ್ರೂತ್ ಟೇಬಲ್ ತೋರಿಸಿರುವಂತೆ ಡೇಟಾ ಎಡಸ್ಥಾನಕ್ಕೆ ಬದಲಾಗುತ್ತಿದೆ ಎಂದು ಪರಿಶೀಲಿಸಿ. ಕ್ಲಾಕ್ ಪಲ್ಸ್ 1, ಔಟ್ಪುಟ್ Q01, Q11, Q2 1, Q3 0. ಕ್ಲಾಕ್ ಪಲ್ಸ್ 2, ಔಟ್ಪುಟ್ 1, 1, 0, 0. ಕ್ಲಾಕ್ ಪಲ್ಸ್ 3, ಔಟ್ಪುಟ್ 1, 0, 0, 0. ಕ್ಲಾಕ್ ಪಲ್ಸ್ 4, ಔಟ್ಪುಟ್ 0, 0, 0, 0. ವಿಭಿನ್ನ ಡೇಟಾ ಇನ್ಪುಟ್ಗಳೊಂದಿಗೆ ಎಡ ಶಿಫ್ಟಿಂಗ್ ಕಾರ್ಯಾಚರಣೆಯ ಮತ್ತೊಂದು ಉದಾಹರಣೆಯನ್ನು ನಾವು ಚರ್ಚಿಸೋಣ. ಟ್ರೂತ್ ಟೇಬಲ್ ತೋರಿಸಿರುವಂತೆ ಇನ್ಪುಟ್ ಟಾಗಲ್ ಸ್ವಿಚ್ಗಳನ್ನು ಹೊಂದಿಸಿ. D0 1, D1 0, D2 0, D3 1, SR 0, SL 1, H0 0, S1 1, MR 1. ಈಗ ಮೋಡ್ ಆಯ್ಕೆ. ಇನ್ಪುಟ್ H0 ಅನ್ನು ಲಾಜಿಕ್ 1ಗೆ ಹೊಂದಿಸಿ ಮತ್ತು ನೀಡಿರುವ ಡೇಟಾ ಇನ್ಪುಟ್ಗಳ ಪ್ರಕಾರ Q01, Q1 0, Q2 0, Q3 1 ಔಟ್ಪುಟ್ಗಳನ್ನು ಪಡೆಯಲು ಗಡಿಯಾರದ ಪಲ್ಸನ್ನು ಅನ್ವಯಿಸಿ. D0 1, D1 0, D2 0, D3 1. ಮೋಡ್ ಆಯ್ಕೆ. ಇನ್ಪುಟ್ H0 ಅನ್ನು ಲಾಜಿಕ್ 0ಗೆ ಹೊಂದಿಸಿ ಗಡಿಯಾರದ ಪಲ್ಸನ್ನು ಅನ್ವಯಿಸಿ ಮತ್ತು ಟ್ರೂತ್ ಟೇಬಲ್ ತೋರಿಸಿರುವಂತೆ ಡೇಟಾ ಎಡಸ್ಥಾನಕ್ಕೆ ಬದಲಾಗುತ್ತಿದೆ ಎಂದು ಪರಿಶೀಲಿಸಿ. ಕ್ಲಾಕ್ ಪಲ್ಸ್ 1, ಔಟ್ಪುಟ್ Q0 0, Q1 0, Q2 1, Q3 0. ಕ್ಲಾಕ್ ಪಲ್ಸ್ 2, ಔಟ್ಪುಟ್ 0, 1, 0, 0. ಕ್ಲಾಕ್ ಪಲ್ಸ್ 3, ಔಟ್ಪುಟ್ 1, 0, 0, 0. ಕ್ಲಾಕ್ ಪಲ್ಸ್ 4, ಔಟ್ಪುಟ್ 0, 0, 0, 0. IC74LS194 ಅನ್ನು ಬಳಸಿಕೊಂಡು ಬೈಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ರೈಟ್ ಶಿಫ್ಟಿಂಗ್ ಕಾರ್ಯಾಚರಣೆಯ ನಿರ್ಮಾಣ ಮತ್ತು ಪರೀಕ್ಷೆ. +5V ಪವರ್ ಸಪ್ಲೈ ಆನ್ ಮಾಡಿ. ಸರಿಯಾದ ಸ್ಥಳಾಂತರದ ಸ್ಥಾನಕ್ಕಾಗಿ ಟ್ರೂತ್ ಟೇಬಲ್ ತೋರಿಸಿರುವಂತೆ ಇನ್ಪುಟ್ ಟಾಗಲ್ ಸ್ವಿಚ್ಗಳನ್ನು ಹೊಂದಿಸಿ. D0 1, D1 1, D2 1, D3 1, SR 1, SL 0, H0 1, S1 0, MR 1. ಈಗ ಮೋಡ್ ಆಯ್ಕೆ. ಇನ್ಪುಟ್ S1 ಅನ್ನು ಲಾಜಿಕ್ 1ಗೆ ಹೊಂದಿಸಿ ಮತ್ತು ನೀಡಿರುವ ಡೇಟಾ ಇನ್ಪುಟ್ಗಳ ಪ್ರಕಾರ Q01, Q11, Q2 1 ಮತ್ತು Q3 1
ಔಟ್ಪುಟ್ಗಳನ್ನು ಪಡೆಯಲು ಕ್ಲಾಕ್ ಪಲ್ಸ್ ಅನ್ನು ಅನ್ವಯಿಸಿ. D01, D11, D21, D31. ಮೋಡ್ ಆಯ್ಕೆ. ಇನ್ಪುಟ್ S1 ಅನ್ನು ಲಾಜಿಕ್ 0ಗೆ ಹೊಂದಿಸಿ ಕ್ಲಾಕ್ ಪಲ್ಸ್ ಅನ್ನು ಅನ್ವಯಿಸಿ ಮತ್ತು ಟ್ರೂತ್ ಟೇಬಲ್ ತೋರಿಸಿರುವಂತೆ ಡೇಟಾ ಸರಿಯಾದ ಸ್ಥಾನಕ್ಕೆ ಬದಲಾಗುತ್ತಿದೆ ಎಂದು ಪರಿಶೀಲಿಸಿ. ಕ್ಲಾಕ್ ಪಲ್ಸ್ 1 ಔಟ್ಪುಟ್ Q00, Q11, Q21, Q31. ಕ್ಲಾಕ್ ಪಲ್ಸ್ 2 ಔಟ್ಪುಟ್ 0, 0, 1, 1. ಕ್ಲಾಕ್ ಪಲ್ಸ್ 3 ಔಟ್ಪುಟ್ 0, 0, 0, 1. ಕ್ಲಾಕ್ ಪಲ್ಸ್ 4 ಔಟ್ಪುಟ್ 0, 0, 0, 0. ವಿಭಿನ್ನ ಡೇಟಾ ಇನ್ಪುಟ್ಗಳೊಂದಿಗೆ ಬಲ ಬದಲಾಯಿಸುವ ಕಾರ್ಯಾಚರಣೆಯ ಮತ್ತೊಂದು ಉದಾಹರಣೆಯನ್ನು ನಾವು ಚರ್ಚಿಸೋಣ. ಟ್ರೂತ್ ಟೇಬಲ್ ತೋರಿಸಿರುವಂತೆ ಇನ್ಪುಟ್ ಟಾಗಲ್ ಸ್ವಿಚ್ಗಳನ್ನು ಹೊಂದಿಸಿ. D01, D10, D20, D31, SR1, SL0, H01, S10, MR1. ಈಗ ಮೋಡ್ ಆಯ್ಕೆ. ಇನ್ಪುಟ್ S1 ಅನ್ನು ಲಾಜಿಕ್ 1ಗೆ ಹೊಂದಿಸಿ ಮತ್ತು ನೀಡಲಾದ ಡೇಟಾ ಇನ್ಪುಟ್ಗಳ ಪ್ರಕಾರ Q00, Q11, Q21, Q31 ಔಟ್ಪುಟ್ಗಳನ್ನು ಪಡೆಯಲು ಕ್ಲಾಕ್ ಪಲ್ಸ್ ಅನ್ನು ಅನ್ವಯಿಸಿ. D01, D10, D20, D31. ಲಾಜಿಕ್ ಓಗೆ ಮೋಡ್ ಆಯ್ಕೆ ಮಾಡಿ. ಇನ್ಪುಟ್ ಬ್ಯಾಕ್ S1 ಅನ್ನು ಹೊಂದಿಸಿ. ಕ್ಲಾಕ್ ಪಲ್ಸ್ ಅನ್ನು ಅನ್ವಯಿಸಿ ಮತ್ತು ಟ್ರೂತ್ ಟೇಬಲ್ ತೋರಿಸಿರುವಂತೆ ಡೇಟಾ ಸರಿಯಾದ ಸ್ಥಾನಕ್ಕೆ ಬದಲಾಗುತ್ತಿದೆ ಎಂದು ಪರಿಶೀಲಿಸಿ. ಕ್ಲಾಕ್ ಪಲ್ಸ್ 1 ಔಟ್ಪುಟ್ Q00, Q11, Q20, Q30. ಕ್ಲಾಕ್ ಪಲ್ಸ್ 2 ಔಟ್ಪುಟ್ 0, 0, 1, 0. ಕ್ಲಾಕ್ ಪಲ್ಸ್ 3 ಔಟ್ಪುಟ್ 0, 0, 0, 1. ಕ್ಲಾಕ್ ಪಲ್ಸ್ 4 ಔಟ್ಪುಟ್ 0, 0, 0, 0. ಈ ವಿಡಿಯೋದಲ್ಲಿ ಇಲ್ಲಿಯವರೆಗೂ ನಾವು IC74LS194 ಅನ್ನು ಬಳಸಿಕೊಂಡು ಬೈಡೈರೆಕ್ಷನಲ್ ಶಿಫ್ಟ್ ರಿಜಿಸ್ಟರ್ ಅನ್ನು ನಿರ್ಮಿಸಿದ್ದೇವೆ ಮತ್ತು ಪರೀಕ್ಷಿಸಿದ್ದೇವೆ ಮತ್ತು ಟ್ರೂತ್ ಟೇಬಲ್ದೊಂದಿಗೆ ಡೇಟಾದು ರೈಟ್ ಶಿಫ್ಟಿಂಗ್ ಮತ್ತು ಲೆಫ್ಟ್ ಶಿಫ್ಟಿಂಗ್ ಆಪರೇಷನ್ ಪರೀಕ್ಷಿಸಲಿದ್ದೇವೆ. ಧನ್ಯವಾದಗಳು.